ಹಿರಿಯ ಸಚಿವರಂತ ಎಂ.ಬಿ. ಪಾಟೀಲ್ ನಮ್ಮ ಜೊತೆ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಶೇಷ ಸಂಪುಟ ಇದೆ. ಆ ಒಂದು ಸಂಪುಟದಲ್ಲಿ ಏನು ಚರ್ಚೆ ಆಗ್ಬೋದು ಜನಗಣತಿ ಬಗ್ಗೆ? ಸಾಕಷ್ಟು ನಿರೀಕ್ಷೆ ಇದೆ. ಇದು ಜನಗಣತಿ ಅಂಥೇಳಿ ನೀವೇ ಹಾಕ್ತಾ ಇದ್ದೀರಾ ಮೀಡಿಯಾದವರು. ಇದು ಜನಗಣತಿ ಅಲ್ಲ, ಇದು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಆ ಸಮೀಕ್ಷೆಯಲ್ಲಿ ಇವತ್ತೊಂದು ದಿವಸ ವರದಿಯನ್ನು ಕಾಂತರಾಜು ಅವರು ಏನು ಸಮೀಕ್ಷೆ ಮಾಡಿದರು. ಆ ಸಮೀಕ್ಷೆಯಿಂದ ಜಯಪ್ರಕಾಶ್ ಹೆಗಡೆ ಅವರು ಅದನ್ನೆಲ್ಲನೂ ಕೂಡ ಇವತ್ತೊಂದು ದಿವಸ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಹೋದ ಸಂಪುಟ ಸಭೆಯಲ್ಲಿ ಎಲ್ಲರಿಗೂ ಒಂದು ಕಾಪಿಯನ್ನು ಕೊಟ್ಟು ಅದನ್ನ ನೋಡ್ಕೊಂಡು ಬಂದು ಇವತ್ತು ಕ್ಯಾಬಿನೆಟ್ ಮಾತಾಡಿ ಅಂತ ಇವತ್ತು ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ. ಅದಷ್ಟೇ, ಯಾರಿಗೂ ಭಯ ಬೇಡ. ಇವತ್ತು ಯಾರೇನು ಆತಂಕಗಳು ಎಲ್ಲ ಸಮುದಾಯಗಳಿದ್ದಾವೆ, ಎಲ್ಲ ಸಮುದಾಯಗಳಿಗೆ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು, ಮುಸಲ್ಮಾನರು, ಇನ್ನುಳಿದ ಎಲ್ಲ ಚಿಕ್ಕ ಚಿಕ್ಕ ಸಮುದಾಯ ಒಳಗೊಂಡು ಎಲ್ಲರಿಗೂ ಕೂಡ ಸಮಾಧಾನಕರ ಆಗೋ ರೀತಿಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ತೀವಿ. ಇದೆಲ್ಲವೂ ಕೂಡ ಸುಸೂತ್ರವಾಗಿ ಪರಿಹಾರ ಆಗುತ್ತೆ. ಇನ್ನಷ್ಟು ಈ ಎಲ್ಲ ಸಮಾಜಗಳನ್ನ ಶಕ್ತಿಯುತವಾಗಿ ಮಾಡಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಅನುಕೂಲ ಮಾಡ್ತೇವೆ. ಸರ್, ಈಗ ಈ ಒಂದು ಜನಗಣತಿ ಸಮೀಕ್ಷೆ ಅಂತ ಏನು ಹೇಳಿದ್ರಿ, ಅದು ಸರಿಯಾಗಿ ಆಗಿಲ್ಲ, ಅವೈಜ್ಞಾನಿಕವಾಗಿದೆ. ಇದರಿಂದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಒಂದು ಪ್ರಬಲ ವಿರೋಧ ವ್ಯಕ್ತವಾಗ್ತಿದೆ. ಸರ್ ನೋಡಿ, ಈಗ ಹೇಳಿದ್ದೀನಲ್ಲ, ಲಿಂಗಾಯತರಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಕೆಲವೊಂದು ಪಂಗಡಗಳು ಕಾರಣಾಂತರದಿಂದ ಇವತ್ತಿನ ದಿವಸ ಮೀಸಲಾತಿಗೆ ಸಲ ಬೇರೆ ಕಡೆ ನಮೂದನೆ ಮಾಡ್ಕೊಂಡಿದ್ದಾರೆ. ಅದೆಲ್ಲವನ್ನು ಸೇರಿಸಿದರೆ ಇವತ್ತಿನ ದಿವಸ ಒಂದು ಹಂತಕ್ಕೆ ಬರ್ತದೆ. ಅದನ್ನು ಹೇಗೆ ಸೇರಿಸಲಿಕ್ಕೆ ಸಾಧ್ಯ ಹೆಂಗಾಗ್ತದೆ, ಅವ್ರನ್ನ ಕೌಂಟ್ ಮಾಡ್ಲಿಕ್ಕೆ ಹೆಂಗೆ? ಇದು ಒಂದು ಸ್ವಲ್ಪ ತಾಂತ್ರಿಕ ಸಮಸ್ಯೆ ನಮ್ಮ ಹತ್ರ ಇದೆ, ಕಾನೂನಾತ್ಮಕ ತೊಡಕು ನಮ್ಮ ಹತ್ರ ಇದೆ. ಅದಕ್ಕೆ ಪರಿಹಾರ ಹುಡುಕಾಡಬೇಕಾಗೋದು ನಾವು ಕೂಡ, ಸಮಾಜದವ್ರನ್ನೂ ಕೂಡ ಮಾಡಬೇಕಾಗ್ತದೆ, ಸರ್ಕಾರ ಕೂಡ ಮಾಡಬೇಕಾಗ್ತದೆ. ಒಟ್ಟಾರೆ ಇವತ್ತಿನ ದಿವಸ ಇದನ್ನು ನಾವು 99% 100% ಇವತ್ತಿನ ದಿವಸ ನಾವು ಇದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲರಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ ಪರಿಹಾರನ ಕಂಡುಕೊಳ್ತೀವಿ. ನೀವು ಲಿಂಗಾಯತ ಸಮುದಾಯದ ಹಿರಿಯ ನಾಯಕರಿದ್ದೀರಿ, ಪ್ರಭಾವಿ ಮುಖಂಡರಿದ್ದೀರಿ, ಸಮುದಾಯಕ್ಕೆ ಅನ್ಯಾಯ ಆಗದಂಗೆ ನೋಡ್ಕೊಳ್ತೀರಾ ಅನ್ನೋದೊಂದು ಪ್ರಶ್ನೆ. ನಿಶ್ಚಿತವಾಗಿಯೂ ಕೂಡ ಕರೆ ಕೇವಲ ಲಿಂಗಾಯತರಲ್ಲ, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳುವಂಥ ಕೆಲಸ ನಂದು ಇದೆ, ಮುಖ್ಯಮಂತ್ರಿಗಳಿದೆ, ಎಲ್ಲ ಕ್ಯಾಬಿನೆಟ್ ಸದಸ್ಯರದಿದೆ, ಎಲ್ಲ ಶಾಸಕರದ್ದು ಇದೆ, ಸರ್ಕಾರದಿದೆ. ಇವತ್ತಿನ ಸಭೆಯ ನಂತರದಲ್ಲಿ ಮುಂದಿನ ನಿರ್ಧಾರಗಳು ಪ್ರಕಟವಾಗುತ್ತೆ. ಹಾಗಾದರೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ಮುಂದಿನ ನಿರ್ಣಯಗಳು ಬೇಕಾಗೋದಿಲ್ಲ. ಅದಕ್ಕೆ ನೀವು ಓದಿದ್ರಿ ಸರ್, ನಿಮ್ಮ ಕೈಗೂ ಸೇರಿದ ಅಂಕಿಅಂಶಗಳು, ವರದಿ ಎಲ್ಲ ಸಂಪೂರ್ಣವಾಗಿ ಓದಿದ್ರಾ? ಸಂಪೂರ್ಣವಾಗಿ ಓದಿದ್ದೀನಿ, ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ಎಲ್ಲಿ ಸಮಸ್ಯೆಗಳಿದೆ ಅದೆಲ್ಲವೂ ಕೂಡ ನಾನು ಕ್ಯಾಬಿನೆಟ್ ಮಿನಿಸ್ಟ್ರು, ನಮಗೆ ಸಂಪುಟ ಸಭೆ ಇದೆ, ನಮ್ಗೆ ಫೋರಮ್ ಅದು. ಆ ಫೋರಮ್ನಲ್ಲಿ ಇವತ್ತಿನ ದಿವಸ ನಾನು ಏನು ಹೇಳೋದನ್ನು ಹೇಳ್ತೀನಿ, ಇವತ್ತಿನ ದಿವಸ ಹೇಳಿಸ್ತೀವಿ. ಅದನ್ನೆಲ್ಲ ಸಮಾಧಾನಕರವಾಗಿ ಅದನ್ನು ಎಲ್ಲನೂ ಕೂಡ ತಿಳ್ಕೊಂಡು ನಿರ್ಣಯಕ್ಕೆ ಬರ್ತೀವಿ. ನಿಮ್ಮ ಸಮುದಾಯಗಳಿಗೂ ನಿಮ್ಮ ಅಭಿಪ್ರಾಯನೇ ಇವತ್ತು ವ್ಯಕ್ತಪಡಿಸ್ತೀರಾ, ಏನೇ ಇದ್ರೂ, ಸರಿ ತಪ್ಪು ಇದ್ರೂ ಕೂಡ? ನಿಶ್ಚಿತವಾಗಿಯೂ ಕೂಡ ಎಲ್ಲೆಲ್ಲಿ ಆತಂಕಗಳಿದಾವೆ, ಏನು ಒಳ್ಳೆಯದೂ ಏನೇನಾಗಿದೆ ಇದರಿಂದ ಅದನ್ನು ಕೂಡ ಹೇಳ್ತೀವಿ. ಆತಂಕ ಇದೆಯಾ ಸರ್ ಈಗ ನೀವು ಓದಿರೋದ್ರಲ್ಲಿ? ಇಲ್ಲ ಇರ್ತೀನಿ, ಎಲ್ಲವೂ ಸುಸೂತ್ರವಾಗಿ ಪರಿಹಾರ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಂತ ಎಂ.ಬಿ. ಪಾಟೀಲ್ ಅವರ ಮಾತು. ಯಾರೂ ಕೂಡ ಈ ಒಂದು ವರದಿಯ ಬಗ್ಗೆ, ಸಮೀಕ್ಷೆ ಬಗ್ಗೆ ಆತಂಕಕ್ಕೆ ಒಳಗಾಗೋದು ಬೇಡ. ಈಗ ನಾನು ಕೂಡ ಈ ಒಂದು ಸಮೀಕ್ಷೆ ವರದಿಯನ್ನು ಓದಿದ್ದೀನಿ, ಅದನ್ನು ಎಲ್ಲವೂ ಕೂಡ ಕ್ಯಾಬಿನೆಟ್ ಸಚಿವರಿದ್ದ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಒಂದು ಸಾಧಕ ಬಾಧಕ ವಿಚಾರಗಳನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಯಾರೂ ಕೂಡ, ಅದರಲ್ಲೂ ಕೂಡ ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಕ್ಯಾಮರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.